ಹಾಯ್ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ದ ಮೇಕಿಂಗ್ ಆಫ್ ಎ ಸೈಂಟಿಸ್ಟ್ ಅಂತಕ್ಕಂತಹ ನಿಮ್ಮ ಸಪ್ಲಿಮೆಂಟರಿ ರೀಡರ್ ಏನಿದೆಯೋ ಅದರ ಒಂದು ಸಮರಿಯನ್ನು ನೋಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಿಚರ್ಡ್ ಎಚ್ ಎಬ್ರೈಟ್ ಅಂತಕ್ಕಂತಹ ಒಬ್ಬ ಸಣ್ಣ ಹುಡುಗ ಯಾವ ರೀತಿ ಒಬ್ಬ ಸೈಂಟಿಸ್ಟ್ ಆಗಿ ಬದಲಾಗ್ತಾನೆ, ಅವನು ಸಣ್ಣವನಿದ್ದಾಗಲೇ ಯಾವ ರೀತಿ ಸೈನ್ಸಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದ ಮತ್ತು ಇನ್ವಾಲ್ವ್ ಆಗಿದ್ದ, ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದ ಅಂತಕ್ಕಂತಹ ಅಂಶಗಳನ್ನು ಈ ಒಂದು ಲೆಸನ್ನಲ್ಲಿ ನಾವು ನೋಡ್ತಾ ಹೋಗ್ತೇವೆ. The article written by Richard H. Bright and his friend was published in the scientific journal Proceedings of the National Academy of Science. He was only 22 years old at that time. ಎಸ್ ನೋಡಿ, ರಿಚರ್ಡ್ ಎಚ್ ಬ್ರೈಟ್ ಮತ್ತು ಅವರ ಫ್ರೆಂಡ್ ಬರೆದಿರ್ತಕ್ಕಂತಹ ಒಂದು ಆರ್ಟಿಕಲ್ ಏನಾಗುತ್ತಪ್ಪ ಅಂದರೆ ಒಂದು ಸೈಂಟಿಫಿಕ್ ಜರ್ನಲಲ್ಲಿ, ಆ ಜರ್ನಲ್ ನೇಮ್ ಏನಪ್ಪ ಅಂದರೆ ಪ್ರೊಸೀಡಿಂಗ್ಸ್ ಆಫ್ ದ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಅಂತಕ್ಕಂಥದ್ದು. ಆ ಒಂದು ಜರ್ನಲ್ ಏನಿರುತ್ತೋ ಅದು ತುಂಬ ಫೇಮಸ್ ಆಗಿರ್ತಕ್ಕಂತಹ ಜರ್ನಲ್ ಆಗಿರುತ್ತೆ. ಅಲ್ಲಿ ತುಂಬ ದೊಡ್ಡ ರಿಸರ್ಚರ್ಸ್ ಏನಿರ್ತಾರೆ ಅವರು ಮಾಡಿರ್ತಕ್ಕಂತಹ ರಿಸರ್ಚ್ಗಳು ಮಾತ್ರ ಪಬ್ಲಿಷ್ ಆಗ್ತಾ ಇರ್ತವೆ. ಅಂಥದ್ರಲ್ಲಿ ಒಬ್ಬ ಬಾಲಕ, ಒಬ್ಬ ಟೀನೇಜರ್, ಅವ್ರಿಗೆ ಎಷ್ಟು ಏಜ್ ಆಗಿರ್ತವೆ ನೋಡಿ, ಆವಾಗ ಕೇವಲ 22 ಇಯರ್ಸ್. ಸೊ ಕೇವಲ 22 ವರ್ಷದ ಹುಡುಗನ ಒಂದು ಆರ್ಟಿಕಲ್ ಆ ಜರ್ನಲಲ್ಲಿ ಪಬ್ಲಿಷ್ ಆಗ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಗೌರವನೇ ಆ ಹುಡುಗನಿಗೆ ಬಂದ ಹಾಗೆ ಆಗುತ್ತೆ. It was the first time that the research work of college students was published. It was a rare honor for Richard. Yes, ಮೊದಲಿಗೆ ಹೇಳಿದಾಗೆ ಒಬ್ಬ ಕಾಲೇಜ್ ಸ್ಟೂಡೆಂಟ್ನ ಒಂದು ಆರ್ಟಿಕಲ್ ಆ ಒಂದು ಜರ್ನಲಲ್ಲಿ ಪಬ್ಲಿಷ್ ಆಗಿದ್ದು ಅದೇ ಫಸ್ಟ್ ಟೈಮ್ ಆಗಿತ್ತು. ಅಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ಕಾಲೇಜ್ ವಿದ್ಯಾರ್ಥಿಯ ಆರ್ಟಿಕಲನ್ನು ಆ ಒಂದು ಜರ್ನಲ್ ಯಾವತ್ತೂ ಕೂಡ ಪಬ್ಲಿಷ್ ಮಾಡಿರಲಿಲ್ಲ. ಹಾಗಾಗಿ ಅದು ಒಂದು ಆನರ್, ಗೌರವ ರಿಚರ್ಡ್ಗಾಗುತ್ತೆ. ಸೆಕೆಂಡ್ ಪಾಯಿಂಟ್, Richard was the only child of his parents. They lived in Pennsylvania, USA. ಎಸ್ ನೋಡಿ, ಅವರು ಪೇರೆಂಟ್ಸ್ಗಿದ್ದಂತಹ ಒಬ್ಬನೇ ಮಗ ಆಗಿರ್ತಾರೆ ರಿಚರ್ಡ್ ಅವರು, ಮತ್ತು ಅವರು ವಾಸವಾಗಿದ್ದಂತಹ ಪ್ಲೇಸ್ ಯಾವುದಪ್ಪ ಅಂದರೆ ಪೆನ್ಸಿಲ್ವೇನಿಯಾ ಅಂತಕ್ಕಂತಹ ಒಂದು USA ಪ್ಲೇಸ್ ಆಗಿರುತ್ತೆ. ಆ್ಯಸ್ ದೆರ್ ವಾಸ್ ನೋ ಸ್ಕೋಪ್ ಫಾರ್ ಪ್ಲೇಯಿಂಗ್ ಫುಟ್ಬಾಲ್ ಆರ್ ಬೇಸ್ಬಾಲ್, ಸೊ ಹಿ ಡೆವಲಪ್ಡ್ ದ ಹ್ಯಾಬಿಟ್ ಆಫ್ ಕಲೆಕ್ಟಿಂಗ್ ಥಿಂಗ್ಸ್ ಸಚ್ ಆಸ್ ರಾಕ್ಸ್, ಫಾಸಿಲ್ಸ್ ಆ್ಯಂಡ್ ಕಾಯಿನ್ಸ್. ಎಸ್ ನೋಡಿ, ಅವನಿಗೆ ಸುತ್ತಮುತ್ತ ಯಾವುದೇ ಒಂದು ಫ್ರೆಂಡ್ಸ್ ಅಲ್ಲಿ ಇರಲಿಲ್ಲ ಆ ಒಂದು ಪ್ಲೇಸಲ್ಲಿ, ಯಾಕೆಂದರೆ ದಟ್ ಈಸ್ ಎ ರೂರಲ್ ಏರಿಯಾ. ಹಾಗಾಗಿ ನೋಡಿ, ಅಲ್ಲಿ ಫುಟ್ಬಾಲ್ ಆಗಲಿ ಬೇಸ್ಬಾಲ್ ಆಗಲಿ ಆಡಲಿಕ್ಕೆ ಅವನಿಗೆ ಅವಕಾಶಗಳು ಇರಲಿಲ್ಲ. ಸೊ ಅವನಿಗೆ ಬೇರೆ ಆಗಿರ್ತಕ್ಕಂಥ ಒಂದು ಹ್ಯಾಬಿಟ್ಸ್ ಇದ್ದಾವೆ. ಯಾವ್ಯಾವಪ್ಪ ಅಂದರೆ ಕಲೆಕ್ಟಿಂಗ್ ಥಿಂಗ್ಸ್ ಸಚ್ ಆಸ್ ರಾಕ್ಸ್ಗಳನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು, ಫಾಸಿಲ್ಸ್ಗಳನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು ಮತ್ತು ಓಲ್ಡ್ ಕಾಯಿನ್ಸ್ಗಳನ್ನು ಕಲೆಕ್ಟ್ ಮಾಡ್ತಕ್ಕಂಥ ಹ್ಯಾಬಿಟನ್ನು ಆ ಹುಡುಗ ಬೆಳೆಸ್ಕೊಂಡಿರ್ತಾನೆ. He also took interest in the science of astronomy and also loved a gaze at the stars all night. ಎಸ್ ನೋಡಿ, ಮತ್ತೊಂದು ತುಂಬ ಅವನಿಗೆ ಇಂಟ್ರೆಸ್ಟ್ ಇರ್ತಕ್ಕಂತಹ ವಿಷಯ ಯಾವುದಪ್ಪ ಅಂದರೆ ಆಸ್ಟ್ರಾನಮಿ. ಆಸ್ಟ್ರಾನಮಿ ಅಂದರೆ ಆಕಾಶಕಾಯಗಳ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದು. ಅವನು ಯಾವಾಗಲೂ ಕೂಡ ಗೇಜ್ ಅಂದರೆ ನೋಡ್ತಾ ಇರೋದು, ಆಕಾಶದ ಕಡೆ ನೋಡ್ತಾನೇ ಇರ್ತಾನೆ. ಸ್ಟಾರ್ಸ್ ಆಲ್ ನೈಟ್. ಎಸ್, ರಾತ್ರಿಯಲ್ಲಿ ಅವನಿಗೊಂಥರ ಆಶ್ಚರ್ಯ, ಈ ಆಕಾಶದಲ್ಲಿ ಇರ್ತಕ್ಕಂಥ ಸ್ಟಾರ್ಗಳಿರ್ಬೋದು ಅಥವಾ ಮೂನ್ ಇರ್ಬೋದು, ಸನ್ ಇರ್ಬೋದು, ಅವುಗಳ ಬಗ್ಗೆ ತುಂಬ ಆಸಕ್ತಿಯನ್ನು ಅವನು ತೋರಿಸ್ತಾ ಇರ್ತಾನೆ. Richard lost his father when he was in 3rd grade, so his mother was his only companion. 3rd grade ಓದ್ತಾ ಇರಬೇಕಾದ್ರೆ ರಿಚರ್ಡ್ ತನ್ನ ತಂದೆಯನ್ನು ಕಳ್ಕೊಂಡ್ಬಿಡ್ತಾನೆ. ಸೊ ಅವನ ತಾಯಿ ಏನಿದ್ರೋ ಅವರು ಮಾತ್ರ ಅವನಿಗೆ ಒಬ್ಬರು ಕಂಪ್ಯಾನಿಯನ್ ಆಗಿರ್ತಾರೆ, ಗಾರ್ಡಿಯನ್ ಆಗಿರ್ತಾರೆ. ಹಿಸ್ ಮದರ್ ಎನ್ಕರೇಜ್ಡ್ ಹಿಸ್ ಇಂಟ್ರೆಸ್ಟ್ ಇನ್ ಲರ್ನಿಂಗ್. ಎಸ್ ನೋಡಿ, ಆ ಮದರ್ ಹೇಗಿದ್ರಪ್ಪ ಅಂದರೆ ಇವನ ಒಂದು ಕಲಿಕೆಯಲ್ಲಿ ಅವನಿಗೆ ತುಂಬ ಎನ್ಕರೇಜ್ ಮಾಡ್ತಾ ಇರ್ತಾರೆ. ಹೊಸ ವಿಷಯಗಳನ್ನು ಕಲಿಸ್ಲಿಕ್ಕೆ ತುಂಬ ಪ್ರಯತ್ನವನ್ನು ಅವರು ಮಾಡ್ತಾ ಇರ್ತಾರೆ. ಶಿ ಟುಕ್ ಹಿಮ್ ಆನ್ ಟ್ರಿಪ್ಸ್ ಆ್ಯಂಡ್ ಬಾಟ್ ಹಿಮ್ ಟೆಲಿಸ್ಕೋಪ್ಸ್, ಮೈಕ್ರೋಸ್ಕೋಪ್ಸ್, ಕ್ಯಾಮ್ರಾಸ್, ಮೌಂಟಿಂಗ್ ಮೆಟೀರಿಯಲ್ಸ್ ಆ್ಯಂಡ್ ಮೆನಿ ಅದರ್ ಇಕ್ವಿಪ್ಮೆಂಟ್ಸ್. ಎಸ್, ಅವನಿಗೆ ಆಸಕ್ತಿದಾಯಕವಾಗಿರ್ತಕ್ಕಂಥ ಅನೇಕ ಥಿಂಗ್ಸ್ಗಳನ್ನು ಅವರು ಅವನಿಗೆ ಪರ್ಚೇಸ್ ಮಾಡಿಕೊಡ್ತಾರೆ. ಅವು ಯಾವ್ಯಾವಪ್ಪ ಅಂದರೆ ಟೆಲಿಸ್ಕೋಪ್ಸ್ ಇರ್ಬೋದು, ಮೈಕ್ರೋಸ್ಕೋಪ್ ಇರ್ಬೋದು, ಕ್ಯಾಮ್ರಾಗಳಿರ್ಬೋದು, ಈ ರೀತಿ ಅನೇಕ ವಸ್ತುಗಳನ್ನು ಏನೇನು ಬೇಕೋ ಸೈನ್ಸ್ಗೆ ಅವನಿಗೆ ಇಂಟ್ರೆಸ್ಟ್ ಬರಲಿಕ್ಕೆ ಅಂತಹ ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ತಾ ಇದ್ದಾರೆ. ಶಿ ಆಲ್ಸೋ ಸಪೋರ್ಟೆಡ್ ಹಿಮ್ ಇನ್ ಈಸ್ ಹಾಬೀಸ್. ಎಸ್, ಅವನ ಒಂದು ಆಸಕ್ತಿಗಳೇನಿದ್ವಲ್ವ, ಹಾಬೀಸ್, ಅವುಗಳನ್ನು ಕೂಡ ಅವರು ಎನ್ಕರೇಜ್ ಮಾಡ್ತಾರೆ. ಅಂದರೆ ಕೇವಲ ಅವರ ಒಂದು ಇಚ್ಛೆ ಏನಿತ್ತು ಅವನೊಬ್ಬ ಸೈಂಟಿಸ್ಟ್ ಆಗಬೇಕು ಅಂತಕ್ಕಂಥದ್ದು, ಹಾಗಾಗಿ ಅನೇಕ ವಸ್ತುಗಳನ್ನು ಅವನಿಗೆ ಕೊಡಿಸ್ತಾ ಇದ್ರು. ಅದ್ರ ಜೊತೆಗೆ ಅವನಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇತ್ತೋ, ಅವನ ಹಾಬಿಗಳೇನಿದ್ವೋ ಅವನ್ನೆಲ್ಲವನ್ನು ಕೂಡ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಶಿ ಆಲ್ಸೋ ಇನ್ವೈಟೆಡ್ ಹಿಸ್ ಫ್ರೆಂಡ್ಸ್ ಟು ಪ್ಲೇ ವಿತ್ ಹಿಮ್. ಎಸ್, ಅವನ ಫ್ರೆಂಡ್ಸ್ ಏನಿದ್ರು, ಯಾಕೆಂದರೆ ಕೇವಲ ಅವನು ಅದರಲ್ಲೇ ಮುಳುಗಿರಬಾರ್ದು, ಫ್ರೆಂಡ್ಸ್ ಜೊತೆ ಆಟ ಆಡಬೇಕು. ಆ ಉದ್ದೇಶದಿಂದ ಅವನ ಫ್ರೆಂಡ್ಸನ್ನು ಸಹ ಅವಳು ಕರ್ಕೊಂಡು ಬಂದು ಆಟ ಆಡಲಿಕ್ಕೆ ಅವನಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾಳೆ. ಶಿ ಹೆಲ್ಪ್ಡ್ ಹಿಮ್ ಇನ್ ಲರ್ನಿಂಗ್ ಅಟ್ ಯಂಗ್ ಏಜ್
ಆ್ಯಂಡ್ ಹಿ ಅರ್ನ್ಡ್ ಟಾಪ್ ಗ್ರೇಡ್ಸ್ ಇನ್ ಈಸ್ ಸ್ಕೂಲ್. ಎಸ್ ನೋಡಿ, ಅವರ ಮದರ್ ಏನಿದ್ರು ಅವರು ತುಂಬ ಕಲಿಕೆಯಲ್ಲಿ ಅವನಿಗೆ ಎನ್ಕರೇಜ್ ಮಾಡ್ತಾ ಇರ್ತಾರೆ, ಸಹಾಯವನ್ನು ಮಾಡ್ತಾ ಇರ್ತಾರೆ. ಮತ್ತು ಅವರ ಒಂದು ಎನ್ಕರೇಜ್ನಿಂದ ರಿಚರ್ಡ್ ಎಬ್ರೈಟ್ ಏನು ಮಾಡ್ತಾನೆ, ಸ್ಕೂಲ್ ಲೆವೆಲಲ್ಲಿ ತುಂಬ ಟಾಪ್ ರ್ಯಾಂಕಲ್ಲಿ ಅಂದರೆ ಟಾಪ್ ಗ್ರೇಡ್ಸಲ್ಲಿ ಪಾಸ್ ಆಗ್ತಾನೆ. ರಿಚರ್ಡ್ ವಾಸ್ ಡೀಪ್ಲಿ ಇಂಟ್ರೆಸ್ಟೆಡ್ ಇನ್ ಬಟರ್ಫ್ಲೈಸ್ ಸಿನ್ಸ್ ಈಸ್ ಅರ್ಲಿ ಚೈಲ್ಡ್ಹುಡ್. ಎಸ್ ನೋಡಿ, ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ರಿಚರ್ಡ್ ತುಂಬ ಬಾಲಕನಿದ್ದಾಗಲೇ ಅಂದರೆ ತುಂಬ ಚಿಕ್ಕವನಿದ್ದಾಗಲೇ ಅವನಿಗೆ ಬಟರ್ಫ್ಲೈಗಳ ಬಗ್ಗೆ ತುಂಬ ಆಸಕ್ತಿ ಇರುತ್ತೆ. ವೆನ್ ಹಿ ವಾಸ್ ಇನ್ ಸೆಕೆಂಡ್ ಗ್ರೇಡ್ ಹಿ ಹ್ಯಾಡ್ ಕಲೆಕ್ಟೆಡ್ 25 ಸ್ಪೀಸೀಸ್ ಆಫ್ ಬಟರ್ಫ್ಲೈಸ್ ಫೌಂಡ್ ಅರೌಂಡ್ ಹಿಸ್ ಹೋಮ್ ಟೌನ್. ಎಸ್, ಕೇವಲ ಅವನು ಸೆಕೆಂಡ್ ಗ್ರೇಡಲ್ಲಿ ಓದ್ತಾ ಇರಬೇಕಾದ್ರೆ ಅವನ ಸುತ್ತಮುತ್ತ ಇದ್ದಂತಹ ಸುಮಾರು 25 ಪ್ರಕಾರದ ಒಂದು ಸ್ಪೈಸೀಸ್ ಆಫ್ ಬಟರ್ಫ್ಲೈಸನ್ನು ಅವನು ಏನು ಮಾಡ್ತಾನೆ, ಹುಡುಕ್ಬಿಟ್ಟು ಕಲೆಕ್ಟ್ ಮಾಡಿರ್ತಾನೆ. ಹಿಸ್ ಇಂಟ್ರೆಸ್ಟ್ ವುಡ್ ಹ್ಯಾವ್ ಎಂಡೆಡ್ ಬಟ್ ಹಿಸ್ ಮದರ್ ಗಿಫ್ಟ್ ಹಿಮ್ ದ ಬುಕ್ ದ ಟ್ರಾವೆಲ್ಸ್ ಆಫ್ ಮೊನಾರ್ಕ್ 10. ಎಸ್ ನೋಡಿ, ಅವನ ಇಂಟ್ರೆಸ್ಟ್ ಆ ಬಾಲಕನಿದ್ದಾಗಲೇ ಮೇ ಬಿ ಎಂಡ್ ಆಗ್ಬೋದಾಗಿತ್ತು, ಬಟ್ ಆ ಇಂಟ್ರೆಸ್ಟ್ ಹೋಗದೇ ಇರೋಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಏನಪ್ಪ ಅಂದರೆ, ಅವನ ಮದರ್ ಏನಿರ್ತಾರೆ ಅವರು ಒಂದು ಪುಸ್ತಕವನ್ನು ಅವನಿಗೆ ಕೊಡಿಸ್ತಾರೆ. ಆ ಪುಸ್ತಕದ ಟೈಟಲನ್ನು ನೀವು ನೆನಪಿಟ್ಕೊಳ್ಳಿ, ದ ಟ್ರಾವೆಲ್ಸ್ ಆಫ್ ಮೊನಾರ್ಕ್ 10 ಅಂತಕ್ಕಂಥದ್ದು. ಸೊ ಆ ಒಂದು ಪುಸ್ತಕ ಅವನ ಜೀವನದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪುಸ್ತಕ ಆಗುತ್ತೆ. ಅದು ಒಂದು ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ದಿಸ್ ಬುಕ್ ಡಿಸ್ಕ್ರೈಬ್ಡ್ ಅಬೌಟ್ ದ ಮೈಗ್ರೇಷನ್ ಪ್ಯಾಟರ್ನ್ಸ್ ಆಫ್ ಮೊನಾರ್ಕ್ ಬಟರ್ಫ್ಲೈಸ್ ಟು ಸೆಂಟ್ರಲ್ ಅಮೇರಿಕಾ. ಎಸ್ ನೋಡಿ, ಆ ಒಂದು ಪುಸ್ತಕ ಯಾವುದರ ಮೇಲೆ ಇತ್ತು ಅಂದರೆ ಸಬ್ಜೆಕ್ಟ್ ಏನಾಗಿತ್ತು ಅಂದರೆ, ಆ ಬಟರ್ಫ್ಲೈಗಳೇನಿದ್ದಾವೆ ಅವುಗಳು ಸೆಂಟ್ರಲ್ ಅಮೇರಿಕಾಕ್ಕೆ ಯಾವ ರೀತಿ ಮೈಗ್ರೇಷನ್ ಹೋಗ್ತವೆ, ಮೈಗ್ರೇಷನ್ ಮೀನ್ಸ್ ವಲಸೆ ಹೋಗೋದು, ಅದರ ಬಗ್ಗೆ ಇರುತ್ತೆ. ಇಟ್ ಓಪನ್ಡ್ ಅಪ್ ಎ ನ್ಯೂ ವರ್ಲ್ಡ್ ಆಫ್ ಸೈನ್ಸ್ ಫಾರ್ ರಿಚರ್ಡ್. ಎಸ್, ಹೊಸ ಒಂದು ಆ ಸೈನ್ಸ್ನ ವರ್ಲ್ಡನ್ನು ಅವನಿಗೆ ತೆರೆದಿಟ್ಟಿರ್ತಕ್ಕಂತಹ ಪುಸ್ತಕ ಅದಾಗುತ್ತೆ. ಮುಂದಿನ ಅವನ ಎಲ್ಲ ಅಚೀವ್ಮೆಂಟ್ಸ್ಗಳು ಸಹ ಆ ಒಂದು ಪುಸ್ತಕವನ್ನು ಓದಿದ ಮೇಲೇ ಅವನಿಗೆ ಒಂದು ದಾರಿಯಾಗಿ ಮಾರ್ಪಡ್ತವೆ. At the end of the book, Richard found an invitation for studying the migration of butterflies. Readers were told to tag butterflies for research by Dr. Frederick A. Urquhart of University of Toronto, Canada. Soon Richard started tagging monarch butterflies. ಎಸ್, ಆ ಒಂದು ಪುಸ್ತಕವನ್ನು ಓದಿದ ನಂತರದಲ್ಲಿ ಆ ಪುಸ್ತಕದ ಕೊನೆಗೆ ಒಂದು ಮಾಹಿತಿ ಇರುತ್ತೆ. ಏನಪ್ಪ ಅಂದರೆ, ಆ ಬಟರ್ಫ್ಲೈಗಳನ್ನು ಟ್ಯಾಗ್ ಮಾಡಿ ಬಿಡಿ ಅಂತೇಳಿ, ಅಂದರೆ ಅವು ಯಾವ ಪ್ಲೇಸ್ ಎನ್ನುವಂತಕ್ಕಂತಹ ಒಂದು ಪ್ಲೇಸನ್ನು ಅವುಗಳಿಗೆ ಟ್ಯಾಗ್ ಮಾಡಿ ಬಿಡಬೇಕಾಗಿತ್ತು. ಹಾಗಾಗಿ ರಿಚರ್ಡ್ ಎಬ್ರೈಟ್ ಅವರು ಕೂಡ ತಮ್ಮ ಸುತ್ತಮುತ್ತಲು ಕಂಡುಬಂದಂತಹ ಬಟರ್ಫ್ಲೈಗಳನ್ನು ಟ್ಯಾಗ್ ಮಾಡಿ ಬಿಡಲಿಕ್ಕೆ ಡಿಸೈಡನ್ನು ಮಾಡ್ತಾ ಇದ್ದಾರೆ. ಇಟ್ ವಾಸ್ ಡಿಫಿಕಲ್ಟ್ ಟು ಚೇಸ್ ದೆಮ್ ಒನ್ ಬೈ ಒನ್. ರಿಚರ್ಡ್ ಟುಕ್ ಎ ಡಿಸಿಷನ್ ಟು ರೈಸ್ ಎ ಸ್ಟಾಕ್ ಆಫ್ ಬಟರ್ಫ್ಲೈಸ್. ಎಸ್ ನೋಡಿ, ಆ ಬಟರ್ಫ್ಲೈಗಳು ಫ್ಲೈ ಮಾಡ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಅವುಗಳನ್ನು ಕ್ಯಾಚ್ ಮಾಡಿಬಿಟ್ಟು ಟ್ಯಾಗ್ ಮಾಡೋದು ತುಂಬ ಡಿಫಿಕಲ್ಟ್ ಟಾಸ್ಕ್ ಆಗಿರುತ್ತೆ. ಸೊ ರಿಚರ್ಡ್ ಅವರು ಒಂದು ಡಿಸಿಷನನ್ನು ಮಾಡ್ತಾರೆ. ಏನಪ್ಪ ಅಂದರೆ, ಅವರ ಒಂದು ಬೇಸ್ಮೆಂಟ್ ಇರುತ್ತೆ, ಅಲ್ಲಿನೇ ನಾನು ಬಟರ್ಫ್ಲೈಗಳನ್ನು ರೈಸ್ ಮಾಡಬೇಕು, ಅವನ್ನ ಸಾಕ್ಬಿಟ್ಟು ಅವುಗಳನ್ನೇ ಟ್ಯಾಗ್ ಮಾಡಿ ಕಳಿಸಿದ್ರಾಯಿತು ಅಂತೇಳಿ ಒಂದು ಡಿಸಿಷನನ್ನು ತೆಗೆದುಕೊಳ್ತಾ ಇದ್ದಾರೆ. Then he would tag their wings and free them. He raised thousands of butterflies in the basement of his home. ಎಸ್, ಅನೇಕ ಸಾವಿರಾರು ಬಟರ್ಫ್ಲೈಗಳನ್ನು ಅವ್ರು ಏನು ಮಾಡ್ತಾರೆ, ಅವರ ಒಂದು ಬೇಸ್ಮೆಂಟಲ್ಲಿ ರೈಸ್ ಮಾಡ್ತಾ ಇದ್ದಾರೆ. However, soon he started losing interest in butterflies. ಬಟ್ ಕೆಲವೇ ದಿನಗಳಲ್ಲಿ ಅವರ ಒಂದು ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. Richard was in 7th grade when he realized what true science is. He displayed his slides of frogs at the county science fair but did not win any award. ಎಸ್ ನೋಡಿ, 7th ಗ್ರೇಡ್ ಇದ್ದಂತಹ ಸಂದರ್ಭದಲ್ಲಿ ಒಂದು ಸೈನ್ಸ್ ಫೇರ್ಗೆ ಹೋಗಿರ್ತಾನೆ. ಸೈನ್ಸ್ ಫೇರ್ ಮೀನ್ಸ್ ಒಂದು ವಿಜ್ಞಾನದ ಒಂದು ಸಮ್ಮೇಳನ ಇರುತ್ತೆ, ಕಾಂಪಿಟೇಷನ್ಸ್ ಇರುತ್ತೆ, ಅಲ್ಲಿ ಹೋಗಿರ್ತಾರೆ. ಅಲ್ಲಿ ಹೋಗಿ ಏನು ಮಾಡ್ತಾನೆ, ಈ ಡಿಸ್ಪ್ಲೇಡ್ ಈ ಸ್ಲೈಡ್ಸ್ ಆಫ್ ಫ್ರಾಗ್ಸ್ಗೆ ಸಂಬಂಧಪಟ್ಟಂತಹ ಸ್ಲೈಡ್ಸ್ಗಳನ್ನು ಡಿಸ್ಪ್ಲೇ ಮಾಡ್ತಾನೆ. ಬಟ್ ಯಾವುದೇ ಒಂದು ಪ್ರೈಸಲ್ಲಿ ಬರೋದಿಲ್ಲ. He realized the winners in the fair had tried to do real experiments. ಆ ಒಂದು ಸೈನ್ಸ್ ಫೇರ್ಗೆ ಬಂದಂತಹ ಬೇರೆ ಅಭ್ಯರ್ಥಿಗಳೇನಿರ್ತಾರೆ ಅಥವಾ ಬೇರೆ ವಿದ್ಯಾರ್ಥಿಗಳೇನಿರ್ತಾರೆ ಅವರು ರಿಯಲ್ ಎಕ್ಸ್ಪೆರಿಮೆಂಟ್ಸನ್ನು ಮಾಡಿರ್ತಾರೆ. ಬಟ್ ರಿಚರ್ಡ್ ಮಾತ್ರ ಕೇವಲ ಸ್ಲೈಡ್ಸ್ಗಳನ್ನು ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ಆವಾಗ ಅವ್ರಿಗೆ ನಿಜವಾದಂತಹ ಸೈನ್ಸ್ ಯಾವುದು ಅಂತಕ್ಕಂಥದ್ದು ಅವ್ರಿಗೆ ಅರ್ಥ ಆಗುತ್ತೆ. ಹಿ ಡಿಸೈಡೆಡ್ ದ್ಯಾಟ್ ನೆಕ್ಸ್ಟ್ ಇಯರ್ ಹಿ ವುಡ್ ಆಲ್ಸೋ ಡೂ ಎ ರಿಯಲ್ ಎಕ್ಸ್ಪೆರಿಮೆಂಟ್. ಎಸ್, ನೆಕ್ಸ್ಟ್ ಇಯರ್ ಕಾಂಪಿಟೇಷನ್ಸಲ್ಲಿ ನಾನು ಕೂಡ ರಿಯಲ್ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂಥೇಳಿ ಡಿಸೈಡ್ ಮಾಡ್ತಾರೆ. For his next project, he wrote to Dr. Urquhart for ideas and received many suggestions.
ಸೂನ್ ರಿಚರ್ಡ್ ಅಚೀವ್ಡ್ ಹಿಸ್ ಫಸ್ಟ್ ಸಕ್ಸಸ್. ಎಸ್ ನೋಡಿ, ಈ ರೀತಿ 7th ಗ್ರೇಡಲ್ಲಿ ಫೇಲ್ ಆದಾಗ ಅವ್ರಿಗೆ ತುಂಬಾ ಬೇಸರ ಆಗುತ್ತೆ. ನಾನು ನೆಕ್ಸ್ಟ್ ಇಯರ್ ರಿಯಲ್ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಅವರ ಗುರು ಆದಂತಹ ಡಾಕ್ಟರ್ ಕಾರ್ಟರ್ ಅವರಿಗೆ ಒಂದು ಲೆಟರನ್ನು ಬರೀತಾರೆ. ನನಗೆ ಕೆಲವೊಂದಿಷ್ಟು ಸಜೆಷನ್ಸ್ನ ಕೊಡಿ, ನಾನು ರಿಯಲ್ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತೇಳಿ. ಸೊ ಅವರ ಒಂದು ಸಹಾಯದಿಂದ ನೆಕ್ಸ್ಟ್ ಇಯರ್ ಪ್ರಾಜೆಕ್ಟಲ್ಲಿ ಒಂದು ಸಕ್ಸಸ್ಸನ್ನು ಕಾಣ್ತಾ ಇದ್ದಾರೆ. ಸೊ ಸೋಲೆ ಗೆಲುವಿನ ಮೆಟ್ಟಿಲು ಅಂತಕ್ಕಂಥದ್ದನ್ನು ಇಲ್ಲಿ ರಿಚರ್ಡ್ ಅವರು ನಮಗೆ ಪ್ರೂವ್ ಮಾಡಿ ತೋರಿಸ್ತಿದ್ದಾರೆ. ಫಾರ್ ಹಿಸ್ 8th grade project, Ebright tried to find the cause of viral disease. It killed all monarch caterpillars. He thought the disease might be carried by a beetle. He tried raising caterpillars in the presence of beetles, but he didn't get any real results. But he showed his experiment and won. ಎಸ್ ನೋಡಿ, 8th grade ಪ್ರಾಜೆಕ್ಟ್ಗೆ ನಮ್ಮ ಒಂದು ಎಬ್ರೈಟ್ ಏನು ಮಾಡ್ತಾ ಇದ್ದಾರೆ, ಯಾವುದು ಒಂದು ಡಿಸೀಸು ಮೊನಾರ್ಕ್ ಕ್ಯಾಟರ್ಪಿಲ್ಲರ್ಸನ್ನು ಕೊಲ್ತಾ ಇರುತ್ತೆ. ಸೊ ಏನು ಕಾರಣ ಇರ್ಬೋದು, ಆ ರೋಗಕ್ಕಾದ್ರೂ ಕಾರಣ ಏನಿರ್ಬೋದು ಅಂತಕ್ಕಂಥದ್ದನ್ನು ಅವರು ಕಂಡುಹಿಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಿ ಥಾಟ್ ದ ಡಿಸೀಸ್ ಮೈಟ್ ಬಿ ಕ್ಯಾರಿಡ್ ಬೈ ಎ ಬೀಟಲ್. ಎಸ್, ಒಂದು ಬೀಟಲಿಂದ ಈ ರೋಗ ಬರ್ತಾ ಇರಬೇಕು ಅಂತೇಳಿ ಥಿಂಕ್ ಮಾಡಿಬಿಟ್ಟು ಆ ಬೀಟಲ್ಗಳ ಮಧ್ಯದಲ್ಲಿ ಕ್ಯಾಟರ್ಪಿಲ್ಲರ್ಸನ್ನು ಬೆಳೆಸ್ತಾರೆ. ಬಟ್ ಅವರ ಒಂದು ಎಕ್ಸ್ಪೆರಿಮೆಂಟ್ ಯಾವುದೇ ಒಂದು ರಿಸಲ್ಟನ್ನು ಕೊಡೋದಿಲ್ಲ. ಆ ಒಂದು ಎಕ್ಸ್ಪೆರಿಮೆಂಟ್ ಫೇಲ್ ಆಗುತ್ತೆ. ಆದರೂ ರಿಯಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ದ ಕಾರಣ ಅವರಿಗೆ ಆ ಒಂದು ಕಾಂಪಿಟಿಷನಲ್ಲಿ ಪ್ರೈಸ್ ಸಿಗ್ತಾ ಇದೆ. The next year, his science fair project was testing the theory. The theory was that viceroy butterflies copy monarchs. ಎಸ್ ನೋಡಿ, ನೆಕ್ಸ್ಟ್ ಇಯರ್ ಅಂದರೆ 9th ಗ್ರೇಡ್ಗೆ ಅವರು ಮತ್ತೊಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂದರೆ ದ ಥಿಯರಿ ವಾಸ್ ದ್ಯಾಟ್ ವಾಯ್ಸ್ರಾಯ್ ಬಟರ್ಫ್ಲೈ ಕಾಪಿ ಮೊನಾರ್ಕ್ ಬಟರ್ಫ್ಲೈ ಏನಿರ್ತಾವಲ್ವ ಅವುಗಳನ್ನು ವಾಯ್ಸ್ರಾಯ್ ಬಟರ್ಫ್ಲೈ ಕಾಪಿ ಮಾಡುತ್ತೆ. ಅಂದರೆ ಮೇಲ್ನೋಟಕ್ಕೆ ಗುಣಲಕ್ಷಣಕ್ಕೆ ಅದನ್ನು ಕಾಪಿ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ದ ಥಿಯರಿ ವಾಸ್ ದ್ಯಾಟ್ ವಾಯ್ಸ್ರಾಯ್ಸ್ ಲುಕ್ ಲೈಕ್ ಮೊನಾರ್ಕ್ಸ್ ಬಿಕಾಸ್ ಮೊನಾರ್ಕ್ಸ್ ಡೋಂಟ್ ಟೇಸ್ಟ್ ಗುಡ್ ಟು ಬರ್ಡ್ಸ್. ಎಸ್ ನೋಡಿ, ಆ ವಾಯ್ಸ್ರಾಯ್ ಬಟರ್ಫ್ಲೈ ಏನು ಮಾಡುತ್ತೆ, ಒಂದು ಮೊನಾರ್ಕನ್ನು ಕಾಪಿ ಮಾಡುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಮೊನಾರ್ಕ್ ಬಟರ್ಫ್ಲೈಗಳನ್ನು ಯಾವುದೇ ಬರ್ಡ್ ತಿನ್ನೋದಿಲ್ಲ, ಯಾಕೆಂದರೆ ಅವು ಟೇಸ್ಟ್ ಆಗಿರೋದಿಲ್ಲ. ಬಟ್ ವಾಯ್ಸ್ರಾಯ್ ಬಟರ್ಫ್ಲೈ ಟೇಸ್ಟ್ ಆಗಿರ್ತವೆ, ಸೊ ಬರ್ಡ್ಗಳು ಅಟ್ಯಾಕ್ ಮಾಡ್ತವೆ. ಸೊ ನಾವು ಕೂಡ ಆ ಒಂದು ಮೊನಾರ್ಕ್ ಥರ ಇದ್ದರೆ ಈ ಒಂದು ಬರ್ಡ್ಸ್ಗಳು ನಮ್ಮನ್ನು ಅಟ್ಯಾಕ್ ಮಾಡೋದಿಲ್ಲ ಅಂಥೇಳಿ ಈ ಒಂದು ವಾಯ್ಸ್ರಾಯ್ ಬಟರ್ಫ್ಲೈಸ್ ಮೊನಾರ್ಕ್ಸನ್ನು ಕಾಪಿ ಮಾಡ್ತವೆ ಅಂತಕ್ಕಂಥದ್ದನ್ನು ಅವರು ಪ್ರೂವ್ ಮಾಡಲಿಕ್ಕೆ ನೋಡ್ತಾರೆ. Viceroy's butterflies do so to protect themselves from birds, as birds don't like to eat monarchs. ಎಸ್ ನೋಡಿ, ಮೊದಲಿಗೆ ಹೇಳಿದಾಗೆ ಈ ಒಂದು ಮೊನಾರ್ಕ್ಸನ್ನು ಆ ಬರ್ಡ್ಸ್ ತಿಂತಾ ಇರೋದಿಲ್ಲ. ಸೊ ಇದರಿಂದಾಗಿ ಆ ವಾಯ್ಸ್ರಾಯ್ ಬಟರ್ಫ್ಲೈಗೆ ಒಂದು ರಕ್ಷಣೆ, ಬರ್ಡ್ಸಿಂದ ರಕ್ಷಣೆ ಸಿಗ್ತಾ ಇದೆ. While they like to eat viceroys, he also found that a bird starling would only eat monarch butterflies. ಎಸ್ ನೋಡಿ, ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಮತ್ತೊಂದು ವಿಷಯ ಇವರಿಗೆ ಗಮನಕ್ಕೆ ಬರುತ್ತೆ. ಏನಪ್ಪ ಅಂದರೆ ಸ್ಟಾರ್ಲಿಂಗ್ ಅಂತಕ್ಕಂತಹ ಒಂದು ಬರ್ಡ್ ಏನು ಮಾಡುತ್ತೆ ಅಂದರೆ ಅದು ಆರ್ಡಿನರಿ ಬಟರ್ಫ್ಲೈಸನ್ನು ತಿನ್ನೋದಿಲ್ಲ, ಕೇವಲ ಈ ಒಂದು ಮೊನಾರ್ಕ್ ಬಟರ್ಫ್ಲೈಸನ್ನು ಮಾತ್ರ ಹುಡುಕಿ ತಿಂತಾ ಇರುತ್ತೆ. ಈ ವಿಷಯ ಅವರ ಗಮನಕ್ಕೆ ಬರುತ್ತೆ. ದಿಸ್ ಪ್ರಾಜೆಕ್ಟ್ ವಾಸ್ ಪ್ಲೇಸ್ಡ್ ಫಸ್ಟ್ ಇನ್ ದ ಜುವಾಲಜಿ ಡಿವಿಷನ್ ಆ್ಯಂಡ್ ಥರ್ಡ್ ಇನ್ ಓವರ್ ಆಲ್ ಕೌಂಟಿ ಸೈನ್ಸ್ ಫೇರ್. ಎಸ್ ನೋಡಿ, ಈ ಒಂದು ಪ್ರಾಜೆಕ್ಟ್ಗೆ ಆ ಒಂದು ಫೇರಲ್ಲಿ ಅವ್ರಿಗೆ ಪ್ರೈಸ್ ಸಿಗ್ತಾ ಇದೆ. ಜುವಾಲಜಿ ಸೆಕ್ಷನಲ್ಲಿ ಫಸ್ಟ್ ಪ್ರೈಸ್ ಸಿಕ್ಕರೆ ಓವರ್ ಆಲ್ ಆಗಿ ಥರ್ಡ್ ಪ್ರೈಸ್ ಅವ್ರಿಗೆ ಸಿಗ್ತಾ ಇದೆ. ಇನ್ ಹಿಸ್ ಸೆಕೆಂಡ್ ಇಯರ್ ಆಫ್ ಹೈಸ್ಕೂಲ್ ಪ್ರಾಜೆಕ್ಟ್, ಹಿಸ್ ಪರ್ಪಸ್ ವಾಸ್ ಟು ನೋ ದ ರೀಸನ್ ಬಿಹೈಂಡ್ ದ 12 ಟೈನಿ ಗೋಲ್ಡ್ ಸ್ಪಾಟ್ಸ್ ಆನ್ ಮೊನಾರ್ಕ್ಸ್ ಪೂಪಾ. ಎಸ್ ನೋಡಿ, ಅವರ ಒಂದು ಹೈಸ್ಕೂಲ್ ಸೆಕೆಂಡ್ ಇಯರ್ ಇದ್ದಂತಹ ಸಂದರ್ಭದಲ್ಲಿ ಅವರ ಒಂದು ಉದ್ದೇಶ ಏನಾಗಿರುತ್ತೆ ಅಂದರೆ, ಅವರ ಒಂದು ಪ್ರಾಜೆಕ್ಟ್ನ ಉದ್ದೇಶ ಏನಾಗಿರುತ್ತಪ್ಪ ಅಂದರೆ, ಒಂದು ಪೂಪ ಏನಿರುತ್ತೆ ಮೊನಾರ್ಕ್ದು, ಅದರ ಮೇಲಿದ್ದಂತಹ ಆ 12 ಟೈನಿ ಗೋಲ್ಡ್ ಸ್ಪಾಟ್ಸ್ ಏನಿರ್ತವೆ ಅವುಗಳು ಯಾಕೆ ಇದ್ದಾವೆ ಅಂತಕ್ಕಂತಹ ಒಂದು ರೀಸನನ್ನು ಅವರು ಕಂಡುಹಿಡಿತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ರಿಚರ್ಡ್ ಅಲಾಂಗ್ ವಿತ್ ಅನದರ್ ಸೈನ್ಸ್ ಸ್ಟೂಡೆಂಟ್ಸ್ built a device which showed that the spots were producing a hormone necessary for the butterfly's full development. ಎಸ್ ನೋಡಿ, ಅವರ ಒಂದು ಫ್ರೆಂಡ್ ಜೊತೆ ಇನ್ನೊಬ್ಬರ ಜೊತೆ ಸೇರ್ಕೊಂಡ್ಬಿಟ್ಟು ಅವರೊಂದು ಡಿವೈಸನ್ನು ಕಂಡುಹಿಡಿತಾರೆ. ಆ ಡಿವೈಸ್ ಸಹಾಯದಿಂದ ಆ ಒಂದು 12 ಟೈನಿ ಗೋಲ್ಡ್ ಸ್ಪಾಟ್ಸ್ ಏನಿದ್ವೋ ಅದು ಬಟರ್ಫ್ಲೈಗಳು ಫುಲ್ ಡೆವಲಪ್ ಆಗಲಿಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಹಾರ್ಮೋನನ್ನು ಬಿಡುಗಡೆ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಆ ಒಂದು ಡಿವೈಸ್ ಸಹಾಯದಿಂದ ಪತ್ತೆ ಹಚ್ತಾರೆ. ದಿಸ್ ಪ್ರಾಜೆಕ್ಟ್ ಒನ್ ರಿಚರ್ಡ್ ಫಸ್ಟ್ ಪ್ಲೇಸ್ ಇನ್ ಕೌಂಟಿ ಸೈನ್ಸ್ ಫೇರ್. ಎಸ್ ನೋಡಿ, ಈ ಒಂದು ಪ್ರಾಜೆಕ್ಟ್ಗೆ ಅವರಿಗೆ ಫಸ್ಟ್ ಪ್ರೈಸ್ ಸಿಗ್ತಾ ಇದೆ. ಹಿ ಆಲ್ಸೋ ಗಾಟ್ ಎಂಟ್ರಿ ಇನ್ ಟು ದ ಇಂಟರ್ನ್ಯಾಷನಲ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್ ಫೇರ್. ಎಸ್ ನೋಡಿ, ಬರೀ ಪ್ರೈಸ್ ಅಷ್ಟೇ ಅಲ್ಲ, ಅವರಿಗೆ ಇನ್ನೊಂದು ಅವಕಾಶವೂ ಸಹ ಸಿಗ್ತಾ ಇದೆ. ಆ ಅವಕಾಶ ಯಾವುದಪ್ಪ ಅಂದರೆ ಇಂಟರ್ನ್ಯಾಷನಲ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್ ಫೇರ್ ಅಂತಕ್ಕಂಥದ್ದಕ್ಕೆ ಡೈರೆಕ್ಟ್ ಎಂಟ್ರಿ ಅವರಿಗೆ ಸಿಗ್ತಾ ಇದೆ. ದೇರ್ ಹಿ ವಾನ್ ಥರ್ಡ್ ಪ್ರೈಸ್ ಫಾರ್ ಜುವಾಲಜಿ. ಎಸ್, ಅಲ್ಲೂ ಕೂಡ ಅವರು ಜುವಾಲಜಿಯಲ್ಲಿ ಪ್ರೈಸನ್ನು ಥರ್ಡ್ ಪ್ಲೇಸನ್ನು ಗೆಲ್ತಾ ಇದ್ದಾರೆ.
and also got a chance to work at the entomology laboratory of the Walter Reed Army Institute of Research during summer. ಎಸ್ ಮತ್ತೊಂದು ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸವನ್ನು ಮಾಡ್ತಕ್ಕಂತಹ ಅವಕಾಶ ಅವರಿಗೆ ಸಿಗುತ್ತೆ. When Richard was a high school junior, he continued his advanced research on the monarch's pupa. ಎಸ್ ಈಗ ಮೊದಲಿಗೆ ಏನು ಮೊನಾಕ್ಸ್ ಪೂಪಾ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ರಲ್ವ ಅದನ್ನು ಕೂಡ ಅವರು ಹೈಸ್ಕೂಲ್ ಜೂನಿಯರಲ್ಲೂ ಸಹ ಕಂಟಿನ್ಯೂ ಮಾಡ್ತಾ ಇದ್ದಾರೆ. He showed that the cells would develop into normal butterfly wings scales only when they were fed by the hormones produced by the gold spots. ಎಸ್ ನೋಡಿ ಅವರು ಇಲ್ಲಿ ಏನು ಪ್ರೂವ್ ಮಾಡ್ತಾ ಇದ್ದಾರೆ ಅಂದರೆ ಆ 12 ಗೋಲ್ಡ್ ಸ್ಪಾಟ್ಸ್ ಏನಿದ್ವಲ್ವಾ ಅಲ್ಲಿಂದ ಬಿಡುಗಡೆ ಆಗ್ತಕ್ಕಂತಹ ಹಾರ್ಮೋನ್ ಸರಿಯಾಗಿ ಬಿಡುಗಡೆ ಆದರೆ ಮಾತ್ರ ಆ ಸೆಲ್ಸ್ಗಳು ಬಟರ್ಫ್ಲೈ ವಿಂಗ್ಸ್ಗಳಾಗಿ ಪರಿವರ್ತನೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಒಂದು ವೇಳೆ ಆ ಹಾರ್ಮೋನ್ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ, ಪ್ರೊಡ್ಯೂಸ್ ಆಗದೇ ಇದ್ದರೆ ವಿಂಗ್ಸ್ಗಳು ಸರಿಯಾಗಿ ಬೆಳವಣಿಗೆಯನ್ನು ಆಗೋದಿಲ್ಲ ಅಂತಕ್ಕಂಥದ್ದನ್ನು ಅವರು ಕಂಡುಹಿಡಿತಾರೆ. ರಿಚರ್ಡ್ ಜಾಯಿಂಡ್ ಹಾರ್ವರ್ಡ್ ಯೂನಿವರ್ಸಿಟಿ ಆಫ್ಟರ್ ಸಮ್ಮರ್ ಆದಮೇಲೆ ಹಾರ್ವರ್ಡ್ ಯೂನಿವರ್ಸಿಟಿಯನ್ನು ಸೇರಿಕೊಳ್ತಾ ಇದ್ದಾರೆ. In his junior years, he got the idea of his new theory about cell life. ಎಸ್ ನೋಡಿ ಅವ್ರಿಗೆ ಒಂದು ಹೊಸ ಐಡಿಯಾ ಸಿಗ್ತಾ ಇದೆ. ಯಾವುದ್ರ ಬಗ್ಗೆಪ್ಪ ಅಂದರೆ ನ್ಯೂ ಥಿಯರಿ ಅಬೌಟ್ ಸೆಲ್ ಲೈಫ್. ಆ ಒಂದು ಸೆಲ್ ಲೈಫ್ನ ಥಿಯರಿ ಬಗ್ಗೆ ಸಿಗ್ತಾ ಇದೆ. ಯಾವಾಗ ಸಿಗ್ತಾ ಇದೆ ನೋಡಿ, ವೈಲ್ ಲುಕಿಂಗ್ ಎಟ್ ದ ಎಕ್ಸ್ರೇ ಫೋಟೋಸ್ ಆಫ್ ಕೆಮಿಕಲ್ ಸ್ಟ್ರಕ್ಚರ್ ಆಫ್ ಎ ಹಾರ್ಮೋನ್. ಒಂದು ಕೆಮಿಕಲ್ ಸ್ಟ್ರಕ್ಚರ್ ಆಫ್ ಹಾರ್ಮೋನನ್ನು ಎಕ್ಸ್ರೇ ಫೋಟೋ ನೋಡ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಅವರಿಗೆ ಆ ಒಂದು ಸೆಲ್ ಲೈಫ್ನ ಒಂದು ಥಿಯರಿ ಬಗ್ಗೆ ಐಡಿಯಾ ಸಿಗ್ತಾ ಇದೆ. He believed that his study could tell how the cell can read the blueprint of its DNA. ಎಸ್ ನೋಡಿ ಅವರ ಒಂದು ಸ್ಟಡಿ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಳ್ತಾರೆ ಅಂದರೆ ಅವರು ಹೌ ದ ಸೆಲ್ ಕ್ಯಾನ್ ರೀಡ್ ಅಂದರೆ ಜೀವಕೋಶ ಯಾವ ರೀತಿ ಆ ಒಂದು DNA ಏನಿದೆಯೋ ಅದರ ಒಂದು ಬ್ಲೂ ಪ್ರಿಂಟನ್ನು ಸ್ಟಡಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂಥೇಳಿ ಅವರು ಅಂದ್ಕೊಳ್ತಾರೆ. Richard and his college roommate James R. Ong worked all night constructing the plastic models of molecules. ಎಸ್ ನೋಡಿ ಅವ್ರೇನು ಮಾಡ್ತಾರೆ, ತಮ್ಮ ಒಂದು ಫ್ರೆಂಡ್ ಏನಿದ್ರು, ರೂಮ್ಮೇಟ್ ಏನಿದ್ರು, ಜೇಮ್ಸ್ ಆರ್ ಓಂಗ್ ಅಂತಕ್ಕಂಥವ್ರು, ಅವರ ಜೊತೆ ಸೇರಿಬಿಟ್ಟು ಆ ಪ್ಲಾಸ್ಟಿಕ್ ಮಾಡೆಲ್ಸ್ ಆಫ್ ಮಾಲಿಕ್ಯೂಲ್ಸನ್ನು ಇಡೀ ರಾತ್ರಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಲೇಟರ್ ದೆ ಟುಗೆದರ್ ರೋಟ್ ಎ ಪೇಪರ್ ಎಕ್ಸ್ಪ್ಲೇನಿಂಗ್ ದೇರ್ ಥಿಯರಿ. ಎಸ್ ಈ ರೀತಿಯಾಗಿ ಅವರೇನು ಒಂದು ಮಾಡೆಲನ್ನು ರೆಡಿ ಮಾಡ್ತಾರೋ ಅದಾದ ನಂತರದಲ್ಲಿ ಅವರು ಇಬ್ಬರು ಸೇರಿಕೊಂಡು ಒಂದು ಥಿಯರಿಯನ್ನು ಬರೀತಾರೆ, ಒಂದು ಪೇಪರನ್ನು ಬರೀತಾರೆ. ರಿಚರ್ಡ್ ಗ್ರಾಜ್ಯುಯೇಟೆಡ್ ವಿತ್ ಸೆಕೆಂಡ್ ಪೊಸಿಷನ್ ಇನ್ ಕ್ಲಾಸ್ ಆಫ್ 1510 ಸ್ಟೂಡೆಂಟ್ಸ್. ನೋಡಿ ಸುಮಾರು 1510 ವಿದ್ಯಾರ್ಥಿಗಳಲ್ಲಿ ಇವರು ಸೆಕೆಂಡ್ ಪೊಸಿಷನ್ನಲ್ಲಿ ಗ್ರಾಜ್ಯುಯೇಟ್ ಆಗ್ತಾ ಇದ್ದಾರೆ. ಈ ಬಿಕೇಮ್ ಎ ಗ್ರಾಜ್ಯುಯೇಟ್ ಸ್ಟೂಡೆಂಟ್ ರಿಸರ್ಚರ್. ಎಸ್ ಅವರು ಗ್ರಾಜ್ಯುಯೇಟ್ ಜೊತೆಗೆ ಒಬ್ಬ ಸ್ಟೂಡೆಂಟ್ ರಿಸರ್ಚರ್ ಆಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿ ಸ್ಟಾರ್ಟೆಡ್ ಎಕ್ಸ್ಪೆರಿಮೆಂಟಿಂಗ್ ಟು ಪ್ರೂವ್ ಹಿಸ್ ನ್ಯೂ ಥಿಯರಿ. ಎಸ್ ಅವರ ಒಂದು ಥಿಯರಿಗಳು ಏನಿದ್ವಲ್ವ ಅವುಗಳನ್ನು ಪ್ರೂವ್ ಮಾಡಲಿಕ್ಕೆ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಹಿಸ್ ಥಿಯರಿ ಮೇ ಕ್ರಿಯೇಟ್ ನ್ಯೂ ವೇಸ್ ಟು ಪ್ರಿವೆಂಟ್ ಸಮ್ ಟೈಪ್ಸ್ ಆಫ್ ಕ್ಯಾನ್ಸರ್ ಆ್ಯಂಡ್ ಅದರ್ ಡಿಸೀಸಸ್. ಎಸ್ ನೋಡಿ ಅವರ ಒಂದು ಥಿಯರಿಗಳಿಂದ ರೋಗಗಳನ್ನು, ಕ್ಯಾನ್ಸರ್ ಮತ್ತು ಇತರೆ ರೋಗಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಹಾಯ ಆಗ್ತಾ ಇರುತ್ತೆ. ಸೊ ಅಂತಹ ಒಂದು ಥಿಯರಿಯನ್ನು ಪ್ರೂವ್ ಮಾಡಲಿಕ್ಕೆ ಅವರು ಹೋಗ್ತಾ ಇದ್ದಾರೆ. ಈಗ ರಿಚರ್ಡ್ ವಾಸ್ ನಾಟ್ ಜಸ್ಟ್ ಎ ಸೈಂಟಿಸ್ಟ್, ಹಿ ವಾಸ್ ಆನ್ ಆಲ್ರೌಂಡರ್. ಎಸ್ ಕೇವಲ ಅವರು ಸೈಂಟಿಸ್ಟ್ ಮಾತ್ರ ಆಗಿರಲಿಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಸಹ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸ್ತಾ ಇದ್ದಾರೆ. ಅಂದರೆ ಅವರೊಬ್ಬ ಬಹು ಪ್ರತಿಭೆಯುಳ್ಳಂತಹ ವ್ಯಕ್ತಿಯಾಗಿದ್ದಾರೆ. ಹಿ ವಾಸ್ ಎ ಚಾಂಪಿಯನ್ ಡಿಬೇಟರ್ ಆ್ಯಂಡ್ ಎ ಪಬ್ಲಿಕ್ ಸ್ಪೀಕರ್. ಎಸ್ ಅವರೊಬ್ಬ ಚಾಂಪಿಯನ್ ಡಿಬೇಟರ್ ಮೀನ್ಸ್ ಡಿಬೇಟ್ ಕಾಂಪಿಟೇಷನ್ಸ್ಗಳಲ್ಲಿ ಭಾಗವಹಿಸ್ತಕ್ಕಂತಹ ವ್ಯಕ್ತಿಯಾಗಿರ್ತಾರೆ. ಒಬ್ಬ ಉತ್ತಮ ಪಬ್ಲಿಕ್ ಸ್ಪೀಕರ್ ಕೂಡ ಆಗಿರ್ತಾರೆ. ಹಿ ವಾಸ್ ಆಲ್ಸೋ ಎ ಗುಡ್ ಕ್ಯಾನಯಿಸ್ಟ್. ಅಂದರೆ ಅದೊಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಆ ಒಂದು ಕ್ಯಾನಯಿಯನ್ನು ತುಂಬ ಸುಂದರವಾಗಿ ನುಡಿಸ್ತಾ ಇರ್ತಾರೆ. ಆ್ಯಂಡ್ ಆ್ಯನ್ ಔಟ್ಡೋರ್ ಪರ್ಸನ್ ಅಂದರೆ ಗೇಮ್ಸ್ ಇರ್ಬೋದು ಅಥವಾ ತಮ್ಮ ಒಂದು ಸ್ಟಡಿ ಇತ್ತಲ್ವ ಅದನ್ನು ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಕ್ಕಂತಹ ವ್ಯಕ್ತಿ. ಹಿ ವಾಸ್ ಆಲ್ಸೋ ಎ ಗ್ರೇಟ್ ಫೋಟೋಗ್ರಾಫರ್. ಎಸ್ ನೋಡಿ ಇವೆಲ್ಲಗಳ ಜೊತೆ ಫೋಟೋಗ್ರಾಫರ್ ಕೂಡ ಆಗಿರ್ತಾರೆ ಅವರು. ಎ ಬ್ರೈಟ್ ಆಲ್ಸೋ ಫೌಂಡ್ ಸಮ್ವನ್ ಟು ಅಡ್ಮೈರ್. ಹಿ ವಾಸ್ ರಿಚರ್ಡ್ ಎ ವೇರರ್, ಎ ಸೋಷಿಯಲ್ ಸ್ಟಡೀಸ್ ಟೀಚರ್. ಎಸ್ ನೋಡಿ ಇಲ್ಲಿ ಬ್ರೈಟ್ ಅವರು ತಮಗೆ ಸ್ಫೂರ್ತಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಅದು ಯಾರಪ್ಪ ಅಂದರೆ ರಿಚರ್ಡ್ ಎ ವೇರರ್, ಅಂದರೆ ಅವರ ಸೋಷಿಯಲ್ ಸೈನ್ಸ್ ಟೀಚರ್ ಆಗಿರ್ತಾರೆ. ಎ ಬ್ರೈಟ್ ಸೈಡ್ ಅಬೌಟ್ ಹಿಮ್ ದ್ಯಾಟ್ ಹಿ ಓಪನ್ ಹಿಸ್ ಮೈಂಡ್ ಟು ನ್ಯೂ ಐಡಿಯಾಸ್. ಎಸ್ ಆ ಶಿಕ್ಷಕರೇ ನನ್ನ ಒಂದು ಐಡಿಯಾಗಳು ಓಪನ್ ಆಗಲಿಕ್ಕೆ ಕಾರಣ ಅಂತೇಳಿ ಅವರು ಅಡ್ಮೈರ್ ಮಾಡ್ತಾ ಇದ್ದಾರೆ. ರಿಚರ್ಡ್ ಎ ವೇರರ್ ಆಲ್ಸೋ ಸ್ಪೋಕ್ ಹೈಲಿ ಆಫ್ ಎ ಬ್ರೈಟ್ ಅಬೌಟ್ ಹಿಸ್ ಇಂಟ್ರೆಸ್ಟ್. ಎಸ್ ಅವರ ಟೀಚರ್ ಸಹ ರಿಚರ್ಡ್ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನೇ ಆಡ್ತಾರೆ. ಹಿ ಓನ್ ಬಿಕಾಸ್ ಹಿ ವಾಂಟೆಡ್ ಟು ಡೂ ದ ಬೆಸ್ಟ್ ಜಾಬ್. ಎಸ್ ರಿಚರ್ಡ್ ಗೆದ್ದಿರೋಕ್ಕೆ ಕಾರಣ ಏನಪ್ಪ ಅಂದರೆ ಅವನು ಏನು ಕೆಲಸವನ್ನು ಮಾಡ್ತಾನೋ ಆ ಕೆಲಸದಲ್ಲಿ
ಪರಿಪೂರ್ಣವಾಗಿ ತೊಡಗಿಸ್ಕೊಳ್ತಾನೆ, ತನ್ನಿಂದ ಸಾಧ್ಯ ಆದಷ್ಟು ಎಫರ್ಟನ್ನು ಹಾಕ್ತಾನೆ, ದ ಬೆಸ್ಟ್ ಜಾಬ್, ಹಾಗಾಗಿ ಅವನು ವಿನ್ ಆಗಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂತಹ ಮಾತುಗಳನ್ನು ಅವರ ಟೀಚರ್ ಹೇಳ್ತಾ ಇದ್ದಾರೆ. ದೀಸ್ ಥಿಂಗ್ಸ್ ಆರ್ ಎ ನೆಸೆಸಿಟಿ ಇನ್ ದ ಮೇಕಿಂಗ್ ಆಫ್ ಎ ಸೈಂಟಿಸ್ಟ್. ಎಸ್ ನೋಡಿ, ಒಬ್ಬ ಸೈಂಟಿಸ್ಟ್ ಅಂತ ಅನ್ಸ್ಕೋಬೇಕಪ್ಪ ಅಂದರೆ ಕೆಲವೊಂದಿಷ್ಟು ವಿಷಯಗಳು ಬಹಳ ಮುಖ್ಯ ಆಗ್ತವೆ. ಸ್ಟಾರ್ಟ್ ವಿತ್ ಎ ಫಸ್ಟ್ ರೇಟ್ ಮೈಂಡ್. ಎಸ್ ನೋಡಿ, ಸ್ಟಾರ್ಟ್ ವಿತ್ ಎ ಫಸ್ಟ್ ರೇಟ್ ಮೈಂಡ್ ಮೀನ್ಸ್ ನಾನೊಬ್ಬ ತುಂಬ ಕೆಲಸವನ್ನು ಮಾಡ್ತಕ್ಕಂಥ, ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿ. ಅಂದರೆ ನಾನು ಏನು ಮಾಡಲಿಕ್ಕೆ ಹೊರಟಿದ್ದೇನೋ ನಾನು ವಿನ್ ಆಗ್ತೇನೆ ಅಂತಕ್ಕಂತಹ ನಂಬಿಕೆ ಮೊದಲಿಗೆ ಅವರಲ್ಲಿ ಇರಬೇಕು. ಆ್ಯಡ್ ಕ್ಯೂರಿಯಾಸಿಟಿ ಆ್ಯಂಡ್ ಮಿಕ್ಸ್ ಇನ್ ದ ವಿಲ್ ಟು ವಿನ್ ಫಾರ್ ದ ರೈಟ್ ರೀಸನ್ಸ್. ಎಸ್, ನಾನು ಮಾಡ್ತಕ್ಕಂತಹ ಕೆಲಸದಿಂದ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಒಂದು ಆಸಕ್ತಿ ಇರಬೇಕು. ಕ್ಯೂರಿಯಾಸಿಟಿ ಮಿಕ್ಸ್ ಇನ್ ದ ವಿಲ್. ಎಸ್, ವಿಲ್ ಅಂದರೆ ಇಚ್ಛಾಶಕ್ತಿ ಅಂತೇಳಿ ನಾವು ಕರಿಬಹುದು. ಕ್ಯೂರಿಯಾಸಿಟಿ ಇರಬೇಕು, ಅದರ ಜೊತೆಗೆ ಆ ಒಂದು ಕೆಲಸವನ್ನು ಪೂರ್ತಿಗೊಳಿಸ್ತಕ್ಕಂತಹ ಒಂದು ಇಚ್ಛೆಯು ಕೂಡ ಇರಬೇಕು. ಅಂದಾಗ ಮಾತ್ರ ನಾವು ಮಾಡ್ತಕ್ಕಂತಹ ಕೆಲಸದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ, ಒಬ್ಬ ಸೈಂಟಿಸ್ಟ್ ಅಂತೇಳಿ ಕರೆಸ್ಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂತಹ ಮಾತುಗಳನ್ನು ಅವರ ಟೀಚರ್ ಹೇಳ್ತಾ ಇದ್ದಾರೆ. ಎಬ್ರೈಟ್ ಹ್ಯಾಡ್ ದೀಸ್ ಕ್ವಾಲಿಟೀಸ್. ಎಸ್, ಇಂತಹ ಗುಣಗಳು ಆ ಎಬ್ರೈಟ್ನಲ್ಲಿ ಇದ್ವು, ಹಾಗಾಗಿನೇ ಅವನು ಇವತ್ತು ಒಬ್ಬ ಗ್ರೇಟ್ ಸೈಂಟಿಸ್ಟ್ ಆಗಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂತಹ ಮಾತನ್ನು ಅವರ ಟೀಚರ್ ಹೇಳ್ತಾ ಇದ್ದಾರೆ. ಎಸ್ ಡಿಯರ್ ಲರ್ನರ್ಸ್, ಇದಿಷ್ಟು ದ ಮೇಕಿಂಗ್ ಆಫ್ ಎ ಸೈಂಟಿಸ್ಟ್ ಅಂತಕ್ಕಂತಹ ನಿಮ್ಮ ಲೆಸನ್ ಆಗಿದೆ. ಮತ್ತೊಂದು ಲೆಸನ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ವಾಚ್ ದ ಗ್ರಾಮರ್ ವಿಡಿಯೋಸ್ ವಿಚ್ ಆರ್ ಆಲ್ರೆಡಿ ಅಪ್ಲೋಡೆಡ್.